ನಮಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಚೇತರಿಕೆಯ ಸರಣಿ ಮಾಲಿಕೆಯಲ್ಲಿ ಈಗ 9ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ 5ನೇ ಕಲಿಕಾಂಶ ಭೌಗೋಳಿಕ ಅನ್ವೇಷಣೆ ಅಂತ ಇದೆ. ಇದರ ಕಲಿಕಾ ಹಾಳೆ 9 ಮತ್ತು 10ರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ಸೊ ಇದಕ್ಕಿಂತ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ನೋಡಬಹುದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ 5ನೇ ಕಲಿಕಾಂಶದಲ್ಲಿ ಕಲಿಕಾ ಹಾಳೆ 9 ಮತ್ತು 10ರಲ್ಲಿರ್ತಕ್ಕಂಥ ಉತ್ತರಗಳು. ಕಲಿಕಾ ಹಾಳೆ 9 ಚಟುವಟಿಕೆ 1, ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಉಪಕರಣಗಳನ್ನು ಗುರುತಿಸಿ ಮತ್ತು ಇವುಗಳಿಂದಾದ ಸಹಾಯದ ಬಗ್ಗೆ ಮಾತನಾಡಿ ಅಂತ ಇದೆ. ಸೊ ನೋಡುವ. ಸೊ ಒಟ್ಟು ಏನು ಮಾಡಿದ್ದಾರೆ, ಇಲ್ಲಿ 4 ಒಂದು ಉಪಕರಣಗಳನ್ನು ಕೊಟ್ಟಿದ್ರು, ಅದರ ಹೆಸರುಗಳನ್ನು ಮತ್ತು ಅದನ್ನು ಏನು ಕೇಳಿದ್ದಾರೆ, ಉಪಯೋಗಗಳನ್ನು, ಸಹಾಯದ ಬಗ್ಗೆ ಕೇಳಿದ್ದಾರೆ. ಅವುಗಳನ್ನು ತಾವುಗಳು ಬರಿಬೇಕಿತ್ತು. ಸೊ ಮೊದಲನೇದಿದೆ ನೋಡಿ, ಇದನ್ನ ಏನಂತ ಕರೀತಾರೆ, ದಿಕ್ಸೂಚಿ ಅಂತ ಕರೀತಾರೆ. ಇದರದ ಸಹಾಯ ಬಂದ್ಬಿಟ್ಟು ನಾವಿಕರು ತಲುಪಬೇಕಾಗಿರ್ತಕ್ಕಂಥ ಪ್ರದೇಶದ ದೂರ ಮತ್ತು ಮಾರ್ಗವನ್ನು ತಿಳಿಯಲಿಕ್ಕೆ ದಿಕ್ಸೂಚಿಯನ್ನ ಬಳಸ್ತಾರೆ. ಇದು ಒಂದನೇದು. ಇನ್ನು ಎರಡನೇದಿದೆ ನೋಡಿ, ಇದನ್ನ ಏನಂತ ಕರೀತಾರೆ, ಅಸ್ಟ್ರೋಲೋಬ್ ಅಂತ ಕರೀತಾರೆ. ಸೊ ನಕ್ಷತ್ರ ಉನ್ನತಿ ಮಾಪನ ಅಂತಾನೂ ಕೂಡ ಕನ್ನಡದಲ್ಲಿ ಹೇಳ್ತಾರೆ. ಸೂರ್ಯ ಆಗಿರ್ಬೋದು, ಗ್ರಹಗಳು ಮತ್ತು ನಕ್ಷತ್ರಗಳಿಗೆ ಭೂಮಟ್ಟದಿಂದಿರ್ತಕ್ಕಂಥ ದೂರ ಮತ್ತು ಕಾಲವನ್ನು ತಿಳಿಲಿಕ್ಕೆ ಇದನ್ನ ಅಸ್ಟ್ರೋಲೋಬನ್ನ ನಕ್ಷತ್ರ ಉನ್ನತಿ ಮಾಪನವನ್ನು ಬಳಸ್ತಾರೆ. ಚಿತ್ರದಲ್ಲಿ ಮೂರನೇದಿರ್ತಕ್ಕಂಥದ್ದು ಇದನ್ನ ಗ್ಲೋಬ್ ಅಂತ ಕರೀತಾರೆ. ಮುಖ್ಯವಾಗಿ ಇದನ್ನ ಸ್ಥಳ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕೆ ಬಳಸ್ತಾರೆ. ಅಂದ್ರೆ ಭೂಮಿಯ ಆಕಾರ ಮತ್ತು ಸ್ಥಾನವನ್ನು ತಿಳಿಲಿಕ್ಕೆ ಗ್ಲೋಬ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 3 ಆಯಾಮದ ಒಂದು ಚಿತ್ರ ಅದು. ಅದನ್ನ ಗ್ಲೋಬ್ ಅನ್ನ ಬಳಸ್ತಾರೆ. ಕಡೆಗೆ ಇರ್ತಕ್ಕಂಥದ್ದು ನಕಾಶೆಗಳಿದಾವೆ. ಆ ನಕಾಶೆಗಳನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಇತಿಹಾಸದಲ್ಲಿ ವಿಶೇಷವಾಗಿ ಸ್ಥಳ ಪ್ರಜ್ಞೆಗಳನ್ನ ಮೂಡಿಸ್ಲಿಕ್ಕೆ ಮತ್ತು ಕಾಲ ಪ್ರಜ್ಞೆಗಳನ್ನ ಮೂಡಿಸ್ಲಿಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು ಇತ್ತು. ಸೊ ಮೊದಲನೇದಿರುವುದು ದಿಕ್ಸೂಚಿ, ಎರಡನೇದು ಅಸ್ಟ್ರೋಲೋಬ್, 3 ಗ್ಲೋಬ್, 4 ನಕಾಶೆ. ಅವುಗಳ ಒಂದು ಉಪಯೋಗ ಬಳಕೆಯನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಹೇಳಿದ್ದೀನಿ. ಇನ್ನು ಇಷ್ಟಿತ್ತು ಕಲಿಕಾ ಹಾಳೆ 9ರಲ್ಲಿ ಒಂದೇ ಚಟುವಟಿಕೆ ಇತ್ತು. ಸೊ ತಾವುಗಳು ವೈಜ್ಞಾನಿಕ ಉಪಕರಣಗಳನ್ನು ಗುರುತಿಸಬೇಕಿತ್ತು ಮತ್ತು ಅದರ ಬಳಕೆಯನ್ನು ಬರಿಬೇಕಿತ್ತು. ಇನ್ನು ಮುಂದೆ ಹೋಗೋಣ. ಕಲಿಕಾ ಹಾಳೆ 10ರಲ್ಲಿ ಅದು ಕೂಡ ಭೌಗೋಳಿಕ ಅನ್ವೇಷಣೆಗೆ ಸಂಬಂಧವನ್ನು ಪಟ್ಟಿದೆ. ಚಟುವಟಿಕೆ 1 ನೋಡಿ, ಈ ಜಲಮಾರ್ಗ ಕಂಡು ಹಿಡಿಯುವ ಮೊದಲು ಯುರೋಪಿಯನ್ನರು ಹೇಗೆ ವ್ಯಾಪಾರವನ್ನು ಮಾಡ್ತಿದ್ರು, ಈ ಕೆಳಗಿನ ನಕ್ಷೆಯ ಸಹಾಯದಿಂದಗೆ ಯೋಚಿಸಿ ಮತ್ತು ಚರ್ಚಿಸಿ ಅಂತ ಕೇಳಿದ್ದಾರೆ. ಜಲಮಾರ್ಗ ಕಂಡು ಹಿಡಿತಕ್ಕಂಥ ಮೊದಲು ಯುರೋಪಿಯನ್ನರು ಹೇಗೆ ವ್ಯಾಪಾರವನ್ನು ಮಾಡ್ತಿದ್ರು. ಸೊ ಸಿಂಪಲ್ ಆಗಿ ಹೇಳ್ಬೋದಂದ್ರೆ, ಸೊ ಯುರೋಪಿಯನ್ನರು ಜಲಮಾರ್ಗ ಕಂಡುಹಿಡಿಯೋಕ್ಕಿಂತ ಮೊದಲು ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ಒಂದು ಭೂಮಾರ್ಗ ಇತ್ತು. ಈ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ಭೂಮಾರ್ಗದ ಮೂಲಕ ವ್ಯಾಪಾರವನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಮಾಡ್ತಿದ್ರು ಯುರೋಪಿಯನ್ನ ಜನರು. ಚಟುವಟಿಕೆ 2 ಏನಿದೆ ನೋಡಿ, ಪ್ರಪಂಚದ ನಕ್ಷೆಯಲ್ಲಿ ಏಷ್ಯಾ ಮತ್ತು ಯುರೋಪಿನ ನಡುವೆ ರೇಷ್ಮೆ ಮಾರ್ಗ ಪ್ರಸಕ್ತ ಯಾವ ದೇಶಗಳ ಮೇಲೆ ಹಾದು ಹೋಗುತ್ತಿತ್ತು ಎಂಬುದನ್ನು ಗುರುತಿಸಿ ಮತ್ತು ಪ್ರಸ್ತುತ ಕಾನ್ಸ್ಟಾಂಟಿನೋಪಲ್ ನಗರ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಅಂದ್ರೆ ರೇಷ್ಮೆ ಮಾರ್ಗ ಅಂತ ಕರಿತೀವಿ, ಅದು ಏಷ್ಯಾ ಮತ್ತು ಯುರೋಪ್ ನಡುವೆ ಯಾವ ದೇಶಗಳ ನಡುವೆ ಹಾದು ಹೋಗಿದೆ ಅನ್ನೋದನ್ನು ಗುರುತಿಸಬೇಕು. ಮತ್ತೆ ಕಾನ್ಸ್ಟಾಂಟಿನೋಪಲ್ ನಗರ ಈಗ ಅದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಮ್ಯಾಪ್ ಅನ್ನ ತಾವುಗಳನ್ನ ಯೂಸ್ ಮಾಡಬೇಕಾಗ್ತದೆ. ಇದು ಸಿಲ್ಕ್ ರೋಡ್ ಅಂತಕ್ಕಂಥದ್ದು. ಇಲ್ಲಿ ಕೆಳಗಡೆ ನೋಡಿದಾಗ ತಮಗೆ ಕಾಣ್ತಾ ಇರ್ಬೋದು, ಕೆಂಪು ಗೆರೆ ಇದೆ ನೋಡಿ, ಅದನ್ನ ಏನ್ ಮಾಡಿದ್ದಾರೆ, ಸಿಲ್ಕ್ ರೋಡ್ ಟ್ರೇಡ್ ರೂಟ್ ಅಂತ ಇದೆ. ರೇಷ್ಮೆ ಮಾರ್ಗ ವ್ಯಾಪಾರದ ಮಾರ್ಗವನ್ನು ಇದು ಸೂಚಿಸ್ತದೆ. ಸೊ ಅದು ಎಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ ನೋಡಿ. ಸೊ ಈ ತರನಾಗಿರ್ತಕ್ಕಂಥದ್ದು ಮಾರ್ಗ ಏನಾಗದಪ್ಪ ಅಂದ್ರೆ ಹಾದು ಹೋಗಿದೆ. ಇದನ್ನೇನಂತ ಕರಿತೀವಿ ನಾವು, ರೇಷ್ಮೆ ಮಾರ್ಗ ಅಂತ ಕರಿತೀವಿ. ಇದು ಏಷ್ಯಾ ಮತ್ತು ಯುರೋಪ್ ದೇಶದ ನಡುವೆ ಹಾದು ಹೋಗಿರ್ತಕ್ಕಂಥದ್ದು. ಇದೇ ತರನಾಗಿ ತಾವು ನಕ್ಷೆಯಲ್ಲಿ ಗುರುತಿಸಬೇಕು. ಮತ್ತೆ ಏನ್ ಕೇಳಿದ್ದಾರೆ ಅವರು, ಕಾನ್ಸ್ಟಾಂಟಿನೋಪಲ್ ನಗರ ಈಗ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ಈಗ ಇಸ್ತಾಂಬುಲ್ ಅಂತ ಕರೀತಾರೆ. ಸೊ ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥದ್ದು ಹಳೆ ಹೆಸರು. ಸೊ ರೀಸೆಂಟ್ ಆಗಿ ಪ್ರಸ್ತುತ ಅದನ್ನ ಇಸ್ತಾಂಬುಲ್ ಅಂತ ಕರೀತಾರೆ. ಈಗ ಅದು ಟರ್ಕಿ ದೇಶದಲ್ಲಿ ಇದೆ ಅಂತ ಹೇಳ್ಬೋದು. ಚಟುವಟಿಕೆ 3 ಏನಿದೆ ನೋಡಿ, ಈ ಕೆಳಗಿನ ನೀಡಲಾಗಿರ್ತಕ್ಕಂಥ ಜಗತ್ತಿನ ನಕ್ಷೆಯನ್ನ ಗಮನಿಸಿ. ನೀವು ವಾಸ್ಕೋಡಿ ಗಾಮನ್ ಎಂದು ಭಾವಿಸಿ ಪೋರ್ಚುಗಲ್ನಿಂದ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದುಕೊಂಡು ಪೆನ್ಸಿಲ್ ಅನ್ನ ಗೆರೆ ಎಳೆಯಿರಿ ಅಂತ ಕೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ,
ನೀವೇ ವಾಸ್ಕೋಡಿಗಾಮ ಅಂತ ತಿಳ್ಕೊಂಡ್ಬಿಡಿ. ಸೊ ತಿಳ್ಕೊಂಡ್ಬಿಟ್ಟ ನಂತರ ಪೋರ್ಚುಗಲ್ನಿಂದ ಭಾರತಕ್ಕೆ ಜಲಮಾರ್ಗವನ್ನ ಕಂಡು ಹಿಡಿಲಿಕ್ಕೆ ಯಾವ ಮಾರ್ಗ ಇತ್ತು ಅನ್ನೋದನ್ನ ಬರೀಲಿಕ್ಕೆ ಅಂತ ಹೇಳಿದ್ರು. ಓಕೆ, ಅದಕ್ಕಾಗಿ ನಾವು ಸಹಾಯವನ್ನ ಯಾವುದನ್ನ ಮಾಡ್ಬೋದು? ಸೊ ಫಸ್ಟ್ ಮ್ಯಾಪಿನ ಸಹಾಯವನ್ನ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ? ತೆಗೆದುಕೊಂಡು ಹೋಗ್ಬಹುದು. ಸೊ ಮೊದಲ ಚಿತ್ರದಲ್ಲಿರ್ತಕ್ಕಂಥ ಇಲ್ಲಿ ಮಾರ್ಗ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಎಸ್ ಇಲ್ಲಿದೆ ನೋಡಿ, ಇದು ಕಾನ್ಸ್ಟಾಂಟಿನೋಪಲ್ ನಗರ ಇದೆ. ಸೊ ಕಾನ್ಸ್ಟಾಂಟಿನೋಪಲ್ ನಗರದಿಂದ ಏನಾಗದಪ್ಪ ಅಂತಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ತಲುಪಿಸಿ ಸೊ ಆತ ಏನು ಮಾಡಿದ್ದಾನೆ, ಇಲ್ಲಿ ಕ್ಯಾಲಿಕಟ್ ಅಂದರೆ ಎಸ್ ಕ್ಯಾಲಿಕಟ್ಗೆ ಬಂದು ತಲುಪಿರ್ತಕ್ಕಂಥದ್ದು 1498ರಲ್ಲಿ ವಾಸ್ಕೋಡಿಗಾಮ ಅಂತ. ಇದನ್ನು ನಾವೇನು ಮಾಡ್ಬೋದು, ಈ ಒಂದು ಮಾರ್ಗಸೂಚಿಯನ್ನು ಗುರುತಿಸ್ಬೋದು, ಮಾರ್ಗವನ್ನು ಹಾಕ್ಬೋದು. ಮುಂದೆ ಪ್ರಶ್ನೆ 4. ಎಸ್ ಇಲ್ಲಿದೆ ನೋಡಿ, ಅದೇ ಭೂಶಿರ ಕಂಡುಹಿಡಿದಿರ್ತಕ್ಕಂಥದ್ದು ಇದೇನು ಡ್ಯಾಶ್ ಡ್ಯಾಶ್ ಮಾರ್ಕ್ ಇದೆ ನೋಡಿ, ಇದೇ ವಾಸ್ಕೋಡಿಗಾಮ ಕಂಡುಹಿಡಿದಿರ್ತಕ್ಕಂಥದ್ದು. ಸೊ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ. ಸೊ ಇದೇ ಇಲ್ಲಿರ್ತಕ್ಕಂಥದ್ದು ಏನು ಡ್ಯಾಶ್ ಡ್ಯಾಶ್ ಇದೆ ನೋಡಿ, ಇದೆಲ್ಲ ಮಾರ್ಗ ಏನಪ್ಪ ಅಂತಂದರೆ ಭಾರತ ಲೋಮಿ ಬಿ ಡಯಾಸ್ ಅಲ್ಲ, ವಾಸ್ಕೋಡಿಗಾಮನ ಒಂದು ಮಾರ್ಗ ಆಗಿತ್ತು. ಸೊ ಇದರ ಒಂದು ಸಹಾಯವನ್ನು ತಾವು ತೆಗೆದುಕೊಳ್ಬೇಕು. ಹೋಗೋಣ ಚಟುವಟಿಕೆ 4ಕ್ಕೆ. ಚಟುವಟಿಕೆ 4 ಏನಿದೆ ಅಂತಂದರೆ, ಪ್ರಪಂಚದ ನಕ್ಷೆಯಲ್ಲಿ ಜಲಮಾರ್ಗದ ಶೋಧಕರ ಕುರಿತು ಸುಳಿವು ಕೊಟ್ಟಿದ್ದಾರೆ. ಅವರು ಅನ್ವೇಷಿಸಿದ ದೇಶಗಳನ್ನು ಮತ್ತು ಅವರ ಪ್ರಮುಖ ಸಾಧನೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ತಮಗೆ ಇಲ್ಲಿ ಒಂದು 5 ಜನ ಸಂಶೋಧಕರು ಮತ್ತು ಅವರು ಯಾವ್ಯಾವ ದೇಶಗಳನ್ನು ಕಂಡುಹಿಡಿದಾರೆ ಅನ್ನೋದನ್ನು ಅವ್ರು ಏನು ಮಾಡಿದ್ದಾರೆ, ಸುಳಿವುಗಳನ್ನು ಕೊಟ್ಟಿದ್ರು. ವಾಸ್ಕೋಡಗಾಮ ಇದೆ, ಓಕೆ, ಆಮೇಲೆ ಭಾರತ್ ಲೋಮಿಯೋ ಬಿ ಡಯಾಸ್ ಇದ್ದಾರೆ, ಕೆಬ್ರಾಲ್ ಮಾರ್ಗ, ಕೊಲಂಬಸ್ ಮಾರ್ಗ, ಆಮೇಲೆ ಮೆಗ್ಲನ್ ಮಾರ್ಗ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಅವರು ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವರ ಸಾಧನೆಗಳನ್ನು ಅನ್ವೇಷಿಸಿದ ದೇಶಗಳನ್ನು ಬರೀಲಿಕ್ಕೆ ಹೇಳಿದರು. ಸೊ ಫಸ್ಟ್ ಅವರು ವಾಸ್ಕೋಡಿಗಾಮ ಕೇಳಿದ್ದಾರೆ. ಸೊ ವಾಸ್ಕೋಡಿಗಾಮನ ಬಗ್ಗೆ ಏನು ಬರಿಬಹುದು? ಎಸ್, ಈತ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದ ಅಂತ ಹೇಳ್ಬೋದು. ನೆಕ್ಸ್ಟ್ ಭಾರತ್ ಲೋಮಿಯೋ ಡಯಾಸ್ ಇದೆ. ಸೊ ಈತ ಏನು ಮಾಡಿದಪ್ಪ ಅಂದ್ರೆ ಕೇಪ್ ಆಫ್ ಗುಡ್ ಹೋಪ್ ಅಂತಕ್ಕಂಥ ಒಂದು ಭೂಶಿರವನ್ನು ಕಂಡು ಹಿಡಿದ. ಮೂರನೇದು ಬರೋದು ಕಬಾಲ್ ಅಂತ ಇದೆ. ಸೊ ಕಬಾಲ್ ಕಂಡುಹಿಡಿದಿರ್ತಕ್ಕಂಥದ್ದು ಬ್ರೆಜಿಲ್ನ ಜಲಮಾರ್ಗವನ್ನು ಆತ ಅನ್ವೇಷಿಸಿದ. ಕೊಲಂಬಸ್ ಇದೆ. ಕೊಲಂಬಸ್ ಏನು ಮಾಡ್ತಾನಪ್ಪ ಅಂದ್ರೆ ವೆಸ್ಟ್ ಇಂಡೀಸ್ ದೇಶದಲ್ಲಿರ್ತಕ್ಕಂಥ ಬಹಾಮಾ ದ್ವೀಪಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಕಡೆಗೆ ಬರ್ತಕ್ಕಂಥವನೇ ಮೆಗ್ಲಾನ್ ಬರ್ತಾನೆ. ಸೊ ಮೆಗ್ಲಾನ್ ಏನು ಮಾಡ್ತಾನಪ್ಪ ಅಂದ್ರೆ ಇಡೀ ಭೂಮಿಯನ್ನು ಪ್ರಥಮ ಬಾರಿಗೆ ಪ್ರದಕ್ಷಿಣೆಯನ್ನು ಹಾಕಿರ್ತಕ್ಕಂಥ ಸಾಧನೆ ಹೆಗ್ಗಳಿಕೆ ಯಾರ್ದಾಗ್ತದಪ್ಪ ಅಂದ್ರೆ ಮೆಗಲಾನ್ದು ಆಗ್ತದ. ಇಷ್ಟಿತ್ತು ಈ ಸಂಶೋಧಕರು ಮತ್ತು ಅವರ ಸಾಧನೆಗಳ ಬಗ್ಗೆ. ಈ ಸಂಶೋಧಕರು ಒಂದು ಶೋಧನೆ ಮಾಡಿರ್ತಕ್ಕಂಥ ಜಲಮಾರ್ಗವನ್ನು ತಾವು ನಕ್ಷೆಯಲ್ಲಿ ನೋಡಬಹುದು, ಅದನ್ನು ಗುರುತಿಸಿದ್ದಾರೆ. ಅವರ ಸಾಧನೆಗಳನ್ನು ನಾನು ಆಲ್ರೆಡಿ ನಿಮಗೆ ಹೇಳಾಯಿತು. ಸೊ ಇಷ್ಟೇ ಇತ್ತು, ಸರಳವಾಗಿರ್ತಕ್ಕಂಥ ಚಟುವಟಿಕೆ ಇತ್ತು. ಎಸ್, ಕಲಿಕಾಂಶ 5, ಕಲಿಕಾ ಹಾಳೆ 9 ಮತ್ತು 10ರಲ್ಲಿರ್ತಕ್ಕಂಥ ಚಟುವಟಿಕೆಗಳು. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು